ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇಂಥದೊಂದು ಭೀಕರವಾದಂಥ ದುರಂತಕ್ಕೆ ಸಾಕ್ಷಿಯಾಗಲಿತ್ತು ಇಡೀ ವಿಶ್ವ. ಕ್ಷಣಾರ್ಧದಲ್ಲಿ ತಪ್ಪಿಸಿಕೊಂಡದ್ದು ನೋಡಿ. ಒಂದು ಪಿಸ್ತೂಲನ್ನು ಅಥವಾ ಒಂದು ಗನ್ನನ್ನು ಒಬ್ಬ ಭಯೋತ್ಪಾದಕನ ಕೈಗೆ ಕೊಟ್ಟರೆ ಮತ್ತು ಒಬ್ಬ ಸೈನಿಕನ ಕೈಗೆ ಕೊಟ್ಟರೆ ಟ್ರಿಗರ್ ಇಬ್ಬರ ಕೈಯಲ್ಲೂ ಇರುತ್ತೆ. ಭಯೋತ್ಪಾದಕ ಕಂಡ ಕಡೆ ಅದನ್ನು ಟಾರ್ಗೆಟ್ ಮಾಡಿ ಹೊಡಿತಾನೆ. ಸೈನಿಕ ಈಗ ಹೊಡೆಯಬೇಕಾದ ಅಗತ್ಯ ಇದೆ ಅಂತ ಆಲೋಚನೆ ಮಾಡಿ ಹೊಡಿತಾನೆ. ನಮ್ಮ ಯುದ್ಧ ನಡೆದದ್ದು ನಮ್ಮ ಸೈನಿಕರು ಮತ್ತು ಅವರ ಸೈನಿಕರ ಮಧ್ಯೆ ಆಗಿರಲಿಲ್ಲ. ಪಾಕಿಸ್ತಾನದಲ್ಲಿ ನಮ್ಮ ಸೈನಿಕರು ತತ್ವ, ಸಿದ್ಧಾಂತ, ನೀತಿಗೆ ಅನುಗುಣವಾಗಿ ಯಾವ ವಿಷಯಕ್ಕಾಗಿ ಮಾಡ್ತಾಯಿದ್ದೆವೋ ಅದೇ ವಿಷಯಾಧಾರಿತವಾದಂಥ ದಾಳಿಯನ್ನು ನಿರಂತರವಾಗಿ ನಡೆಸಿದರು. ಆದರೆ ಪಾಕಿಸ್ತಾನ ಎಲ್ಲ ಸಿದ್ಧಾಂತಗಳನ್ನು ಬಿಟ್ಟು ಯಾವಾಗ ಅಸಹಾಯಕ ಸ್ಥಿತಿ ಬರುತ್ತೋ ಆವಾಗ ಜಗತ್ತೇ ನಾಶವಾದರೂ ಪರವಾಗಿಲ್ಲ, ದಾಳಿಯನ್ನು ಮಾಡಲೇಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡುತ್ತೆ. ಅದರ ಫಲಶ್ರುತಿ ಏನಾಗಿದೆ ಅಂತಂದರೆ ಪಾಕಿಸ್ತಾನ ನವನವಿಸಿ ವಿಲಿ ಒದ್ದಾಡುವ ಸ್ಥಿತಿ ಬಂದಿದೆ. ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ. ನಿನ್ನೆ ಇದ್ದಕ್ಕಿದ್ದ ಹಾಗೆ ಅಮೇರಿಕೆಯಿಂದ ಡಿಪಾರ್ಟ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿಯ ಒಂದು ಏರ್ಕ್ರಾಫ್ಟ್ ಬಂದು ಲ್ಯಾಂಡ್ ಆಗುತ್ತೆ ಪಾಕಿಸ್ತಾನದಲ್ಲಿ. ಅದರ ಸಂಖ್ಯೆ N111SZ ಅಂತ. B350 ಏರ್ಕ್ರಾಫ್ಟ್. ಇಂಥ 3 ಏರ್ಕ್ರಾಫ್ಟ್ಗಳು ಅಮೇರಿಕಾದಲ್ಲಿ ಇದ್ದಾವೆ. US ನವರು ಇದನ್ನು ಡೆವಲಪ್ ಮಾಡಿದ್ದಾರೆ. ಈ ಏರ್ಕ್ರಾಫ್ಟ್ನ ವಿಶೇಷತೆ ಏನಪ್ಪ ಅಂತಂದರೆ, ಈ ಏರ್ಕ್ರಾಫ್ಟು ಎಲ್ಲೆಲ್ಲಿ ಅಣುಸ್ಥಾವರಗಳಿರ್ತಾವೋ, ನ್ಯೂಕ್ಲಿಯರ್ ಎನರ್ಜಿಯ ಪ್ಲ್ಯಾಂಟ್ಸು, ನ್ಯೂಕ್ಲಿಯರ್ ಎನರ್ಜಿಯ ಡಿಪೋಗಳಿರ್ತಾವೋ, ಅಲ್ಲಿ ಅಪ್ಪಿತಪ್ಪಿ ಸೋರಿಕೆಯಾಗುವ ಸಂದರ್ಭದಲ್ಲಿ ಅದನ್ನು ಡಿಟನೇಷನ್ ಮಾಡೋದು ಮತ್ತು ಅದನ್ನು ರೇಡಿಯೇಷನ್ನ ನಿಲ್ಲಿಸೋದು, ಸೋರಿಕೆ ಆಗಲಾರ್ದಂಗೆ ತಡೆಗಟ್ಟೋದು, ಆ ಕೆಲಸವನ್ನು ಈ ವಿಶೇಷವಾದಂಥ ಏರ್ಕ್ರಾಫ್ಟ್ನಲ್ಲಿರುವಂಥ ಸಲಕರಣೆಗಳು ಮಾಡ್ತವೆ. ಇಂಥದ್ದೊಂದು ಏರ್ಕ್ರಾಫ್ಟು ಪಾಕಿಸ್ತಾನಕ್ಕೆ ಯಾಕೆ ಬಂತು? ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಕತೆ. ನೀವು ಭಾನುವಾರ ಸಂಜೆ ಪತ್ರಿಕಾಗೋಷ್ಠಿಯನ್ನು ನೋಡಿದ್ರಿ. ಯಾವತ್ತೂ ಈ ಡಿಜಿಗಳಿದಾರಲ್ಲ, ಡಿಜಿಗಳು ಯಾವತ್ತೂ ಪತ್ರಿಕಾಗೋಷ್ಠಿಯನ್ನು ಮಾಡೋದಿಲ್ಲ. ಅವರು ಯಾವಾಗಲೂ ಯುದ್ಧ ನಡೆದ ಸಂದರ್ಭದಲ್ಲಿ ಈ ವಿದೇಶಾಂಗ ಕಾರ್ಯದರ್ಶಿಗಳು ಬ್ರೀಫಿಂಗನ್ನು ಕೊಟ್ಟು ಹೊರಟು ಹೋಗ್ತಾರೆ. ಮೊಟ್ಟ ಮೊದಲ ಬಾರಿಗೆ ಜಗತ್ತಿನಲ್ಲಿ ಭಾರತ ದೇಶದ 3 ಜನ ಚೀಫ್ಗಳು ಕೂತ್ಕೊಂಡು ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಎಲ್ಲ ಸಾಕ್ಷ್ಯಾಧಾರಗಳ ಸಹಿತ ಈ ಬಾರಿ ನಡೆದಂಥ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಕೊಡುವ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ. ಅವರು ಎಷ್ಟು ಜನ ಸಾಯಿಸಿದ್ವಿ, ಎಷ್ಟು ಏರ್ಬೇಸ್ಗಳೋದು ಎಲ್ಲ ಹೇಳ್ತಾರೆ. ಹೇಳ್ತಾ 3 ಜನ ಒಂದು ಸಲ ನಗ್ತಾರೆ, ಮುಗುಳು ನಗೆ ಅವ್ರ ಮುಖದ ಮೇಲೆ. ಯಾಕೆ ಅಂತ ನಾನು ಈಗ ಹೇಳ್ತೀನಿ. ಮೊದಲನೇದಾಗಿ ನಡೆದಂಥ ಕಾರ್ಯಾಚರಣೆ ಏನಪ್ಪ ಅಂತಂದರೆ, ಮೊದಲೇ ದಿವಸ 7ನೇ ತಾರೀಕಿಗೆ ನಮ್ಮವ್ರು ಹೋಗಿ ಅವರ ಟಾರ್ಗೆಟ್ ನೋಡಿ. ದಿಸ್ ವಾಸ್ ನಾಟ್ ದಿ ಸ್ಟ್ರೈಕ್ ಆನ್ ದ ಸ್ಟೇಟ್ ಆಫ್ ಪಾಕಿಸ್ತಾನ್. ನಮ್ಮ ಆಪರೇಷನ್ ಸಿಂಧೂರ್ನ ಉದ್ದೇಶ ಇದ್ದದ್ದು ನಾಟ್ ಟು ಟಾರ್ಗೆಟ್ ದ ಸ್ಟೇಟ್ ಆಫ್ ಪಾಕಿಸ್ತಾನ್. ಪಾಕಿಸ್ತಾನ ದೇಶದ ಮೇಲೆ ನಡೆಸಿದಂಥ ದಾಳಿಯಲ್ಲ. ಇದು ಅವರ ಅಡಗುದಾಣಗಳು, ಭಯೋತ್ಪಾದಕರ ಉಗ್ರರ ಅಡಗುದಾಣಗಳು, ಅವರ ಟ್ರೈನಿಂಗ್ ಸೆಂಟರ್ಗಳು, ಅವರ ನೆಟ್ವರ್ಕ್ ಎಲ್ಲಿದೆ ಅದನ್ನು ದಾಳಿ ಮಾಡಬೇಕು ಅಂತ ಮಾಡಿದಂಥದ್ದು. ರಿಟಾಲಿಯೇಟ್ ಮಾಡಲ್ಲ ಅಂತ ಹೇಳಿದಂಥ ಪಾಕಿಸ್ತಾನ ರಿಟಾಲಿಯೇಟ್ ಮಾಡುತ್ತೆ. ಅದಾದ ಮೇಲೆ ಕೊನೆಯ ದಿವಸ, ನಿನ್ನೆ ಎಲ್ಲ ಮೊನ್ನೆ ನಡೆದಂಥ ವಿದ್ಯಮಾನವನ್ನು ಹೇಳ್ತೀನಿ. ಆವಾಗ ನಿಮಗೆ ಯಾಕೆ ಈ ಏರ್ಕ್ರಾಫ್ಟ್ ಬಂತು, ಈಗ ಮುಂದೆ ಯಾವ ರೀತಿಯಾಗಿ ಪಾಕಿಸ್ತಾನ ನಲುಗಿ ಸತ್ತೋಗತ್ತೆ ಅನ್ನೋದನ್ನು ನಿಮ್ಗೆ ಗೊತ್ತಾಗತ್ತೆ. ಇದು ಎಲ್ಲಿಯೂ ಇಲ್ಲಿವರೆಗೂ ಪ್ರಕಟಗೊಂಡಿಲ್ಲ. ಇದು ಇಷ್ಟು ವಿಸ್ತೃತವಾಗಿ ಎಲ್ಲಿಯೂ ಇದರ ಬಗ್ಗೆ ಮಾಹಿತಿ ಎಲ್ಲಿಯೂ ಹಂಚಿಕೆ ಆಗಿಲ್ಲ. ಏನು ನಡೆದಂಥ ಘಟನೆ ಅಂತಂದರೆ, ಯಾವಾಗ ರಿಟಾಲಿಯೇಟ್ ಮಾಡುತ್ತೋ ಪಾಕಿಸ್ತಾನ, ಆವಾಗ ಭಾರತ ಮಾಡಿದ ಮೊಟ್ಟ ಮೊದಲ ಕೆಲಸ ಏನಂತಂದರೆ ಅವರನ್ನು ಸಂಪೂರ್ಣವಾಗಿ ನಿಶಸ್ತ್ರಗೊಳಿಸಿದ್ದು. ಅವರು ತಿರ್ಗಾ ಮುರುಗ ನಮ್ಮ ಮೇಲೆ ಡ್ರೋನ್ಗಳನ್ನು 700 ಡ್ರೋನ್ಗಳನ್ನು ಬಿಟ್ಟರು ಅನ್ನೋದು ಬಿಟ್ಟರೆ ನಮ್ಮ ಮೇಲೆ ಬೇರೆ ಯಾವುದೇ ರೀತಿಯ ದಾಳಿಯನ್ನು ಮಾಡಲಿಕ್ಕೆ ಅವ್ರಿಗೆ ಸಾಧ್ಯವೇ ಆಗಲಿಲ್ಲ. ಯಾಕಾಗಲಿಲ್ಲ ಅಂದರೆ, ನಮ್ಮವರು ಅವರ ಎಲ್ಲ ಏರ್ಬೇಸ್ಗಳನ್ನು ನಾಶ ಮಾಡಿದರು. ಎಲ್ಲ ಏರ್ಬೇಸ್ಗಳು, 1 ಅಲ್ಲ 2 ಅಲ್ಲ 3 ಅಲ್ಲ 12 ಏರ್ಬೇಸ್ಗಳನ್ನು ನಾಶ ಮಾಡಿದರು. ಅದನ್ನು ಸರಿಪಡಿಸಲಿಕ್ಕೆ ವರ್ಷಗಳೇ ಬೇಕು. ಈಗೇನೋ $2.8 ಬಿಲಿಯನ್ ಅಮೇರಿಕೆಯ ಟ್ರಂಪ್ ಅಣ್ಣನ ಕಡೆ ಇಸ್ಕೊಂಡಿದ್ದಾರಲ್ಲ, ಅದು ಕೇವಲ ಒಂದೇ ಒಂದು ದಿವಸದ ಯುದ್ಧದ ಖರ್ಚಿಗೂ ಸಾಕಾಗೋದಿಲ್ವಂತೆ. ಹಾಗೆ ಧ್ವಂಸಗೊಳಿಸಿದಂಥ ಕೀರ್ತಿ ನಮ್ಮ ಭಾರತದ್ದು. ಅದ್ರ ಜೊತೆ ಆಲ್ ಇಂಡಿಯನ್ ಪಾಕಿಸ್ತಾನಿ ಏರ್ಬೇಸ್ಗಳು, ಎರಡನೇದಾಗಿ ಅವರ ಎಲ್ಲ ರನ್ವೇಗಳು ಅವನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಲಾಗಿದೆ. ಅವರ ಎಲ್ಲ ರೇಡಾರ್ ಸೆಂಟರ್ಗಳು,
ನೋಡಿ, ಒಂದು ಸೈನ್ಯಕ್ಕೆ ಬಹಳ ಮುಖ್ಯವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಬೇಕಾಗಿದ್ದ ರೆಡಾರ್ ಸೆಂಟ್ರು ನಿಶಸ್ತ್ರಗೊಂಡ್ಬಿಟ್ರೆ ಅಥವಾ ಅದನ್ನು ನೀವು ನಿಸ್ತೇಜಗೊಳಿಸ್ಬಿಟ್ರೆ ಶತ್ರುಗಳು ಎಲ್ಲಿಂದ ಬಂದು ನಿಮ್ಮ ಮೇಲೆ ದಾಳಿ ಮಾಡ್ತಾರಂತೆ ನಿಮಗೆ ಮಾಹಿತಿ ಇರಲ್ಲ. ಕುರುಡರ ರೀತಿ ಆಗುತ್ತೆ. ಮಿಲಿಟರಿ ಕುರುಡರ ರೀತಿ ಜೀವನ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ರೆಡಾರ್ ಸಿಸ್ಟಮೇ ಹೊರಟೋಗ್ಬಿಟ್ರೆ ಮುಂದೆ ಯಾವುದೇ ರೀತಿಯಾದಂಥ ಕಾರ್ಯಚಟುವಟಿಕೆಯನ್ನು ನಡೆಸಲಿಕ್ಕೆ ಸೈನ್ಯಕ್ಕೆ ಸಾಧ್ಯವೇ ಆಗೋದಿಲ್ಲ, ವಿಶೇಷವಾಗಿ ಏರ್ಫೋರ್ಸ್ಗೆ ಮತ್ತು ಭೂಸೇನೆಗೂ ಕೂಡ, ಜಲಸೇನೆಗೂ ಬೇಕೇ ಬೇಕಾಗುತ್ತೆ. ಇನ್ನು ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ಸ್, ಈ ಕಂಟ್ರೋಲ್ ನಿಯಂತ್ರಣ ಕಚೇರಿ ಏನಿದೆ, ನಿಯಂತ್ರಣ ಕಚೇರಿ ಯಾವ ಫ್ಲೈಟ್ ಎಲ್ಲಿ ಹೋಗ್ತಾ ಇದೆ, ಯಾವ ಕ್ಷಿಪಣಿ ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ, ಮಿಸೈಲ್ ಹಾಕಿದ್ದಾರೆ, ಯಾವ ವಾರ್ ಏರ್ಕ್ರಾಫ್ಟು ನಮ್ಮೊಳಗೆ ನುಗ್ತಾ ಇದೆ, ಎಲ್ಲಿಂದ ಬಾಂಬಿಂಗ್ ಮಾಡಲಾಗತ್ತೆ, ಎಲ್ಲವನ್ನು ನಿಯಂತ್ರಣ ಮಾಡುವಂಥ ಸೆಂಟರ್ ಇದು. ಅದನ್ನು ಧ್ವಂಸಗೊಳಿಸಲಾಗಿದೆ. ಜೊತೆಗೆ ಆಪರೇಷನ್ ಸೆಂಟರ್ ಈಸ್ ಹಿಟ್. ಆಪರೇಷನ್ ಸೆಂಟರ್ ಹಿಟ್ ಮಾಡಿದರೆ ನೀವು ಒಬ್ಬರ ಜೊತೆ ಇನ್ನೊಬ್ಬರು ಮಾತಾಡಲಿಕ್ಕೆ ಕಮ್ಯುನಿಕೇಷನ್ ಸಿಸ್ಟಮೇ ಇರೋದಿಲ್ಲ. ಆ ರೀತಿ ದಾಳಿ ಮಾಡೋದಲ್ಲದೆ ಇನ್ನೊಂದು ಭಾಳ ದೊಡ್ಡದಾದಂಥ ಕೆಲಸ ಆಗೋಗುತ್ತೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ರು ಅಥವಾ ಆಕಸ್ಮಿಕವಾಗಿ ಆಗೋಯ್ತೋ ಗೊತ್ತಿಲ್ಲ. ಈ ಅಮೇರಿಕ ಏನು ಮಾಡಿತ್ತು, ಅವರು ನಿರಂತರವಾಗಿ ಇವರು ಫಂಡ್ ಮಾಡ್ತಾ ಇದ್ದದ್ದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಅಲ್ಲಿರುವಂಥ ಅಣುಸ್ಥಾವರದ ಅವರ ಸಲಕರಣೆಗಳೇನಿದ್ದಾವೆ ಮತ್ತು ಅವರ ಬಾಂಬ್ಗಳೇನಿದ್ದಾವೆ ಅದರ ಡಿಪೋವನ್ನು ಮಾಡಿಸಿತ್ತು ಅಮೇರಿಕ. ಎಲ್ಲಿ ಮಾಡಿಸಿತ್ತು? ಸರ್ಗೋಧಾ ಹತ್ರ ಕಿರಾನ ಅನ್ನುವಂಥ ಜಾಗದಲ್ಲಿ ಮಾಡಿಸಿತ್ತು. ಸರ್ಗೋಧಾ ಮತ್ತು ಕಿರಾನ ಹಿಲ್ ಅದರ ಮಧ್ಯೆ ಇರುವಂಥ ದೊಡ್ಡದಾದಂಥ ವಿಸ್ತೃತವಾದ ಜಾಗ, ಅದರ ಫೋಟೋ ತೋರಿಸ್ತೇನೆ ನಿಮಗೆ. ಅಲ್ಲಿ ಮಾಡಿತ್ತು. ಹೇಗೆ ಮಾಡಿತ್ತು? ಅದಕ್ಕೊಂದು ಸಿಸ್ಟಮ್ ಇರುತ್ತೆ. ಯಾವಾಗಲೂ ನೀವು ಬಾಂಬ್ಗಳನ್ನು, ಅಣು ಬಾಂಬ್ಗಳನ್ನು ಇಡುವಂಥದ್ದು ಭಾಳ ಅಂದರೆ ಭಾಳ ನೀವು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಇದನ್ನು ಸಂಗ್ರಹ ಮಾಡಬೇಕಾಗತ್ತೆ. ಯಾಕೆಂದರೆ ಒಂದು ವೇಳೆ ಅದು ಸಿಡಿದದ್ದೇ ಆದರೆ ಅದರ ಗಾಳಿ ಇದೆಯಲ್ಲ, ಯಾವ ಕಡೆ ಗಾಳಿ ಹೋಗುತ್ತೆ ಆ ಗಾಳಿಯನ್ನು ಸೇವಿಸಿದವರೆಲ್ಲ ಸಾಯ್ತಾರೆ. ಸಾಯೋದು ಅಷ್ಟೇ ಅಲ್ಲ, ಅಲ್ಲಿಯ ನೀರು, ಆ ಗಾಳಿ ಓಡಾಡಿದ ಜಾಗದಲ್ಲಿ ನೀರು ಕಲುಷಿತವಾಗುತ್ತೆ. ನೀರನ್ನು ಮುಟ್ಟಿದ್ರೆ ಕುಡಿದ್ರೆ ಸಾಯ್ತಾರೆ. ಆ ಜಾಗದಲ್ಲಿ ಯಾವುದೇ ಬೆಳೆಯನ್ನು ಬೆಳೀಲಿಕ್ಕಾಗೋದಿಲ್ಲ. ಜೊತೆಗೆ ನಿರಂತರವಾಗಿ ಊನಾಗಿ ಜನ ಸಾಯ್ತಾರೆ. ಅವರ ಮುಂದಿನ ಪೀಳಿಗೆಗಳು ಸರಿಯಾಗಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿಬಿಡುತ್ತೆ. ಹಿರೋಶಿಮಾ ನಾಗಾಸಾಕಿ ದುರಂತ ಆದಮೇಲೆ ಜಗತ್ತಿನ ಒಂದೇ ಒಂದು ಕಳಕಳಿ ಏನು ಎಲ್ಲರದು ಅಂತಂದರೆ, ಯಾವುದೇ ಕಾರಣಕ್ಕೂ ಯಾವುದೇ ರಾಷ್ಟ್ರವು ಯಾವುದೇ ಸಂದರ್ಭದಲ್ಲಿಯೂ ಅಣುಬಾಂಬನ್ನು ಹಾಕಬಾರ್ದು ಅಂತ. ಬೇರೆ ಏನು ಸಮಸ್ಯೆ ಇರ್ಬೋದು, ಯುದ್ಧ ಮಾಡಿ ನೀವು ಯಾವ ಬೇಕಾದ ಕ್ಷಿಪಣಿಗಳನ್ನು ಬಿಡ್ರಿ, ಹೆಂಗೆ ಬೇಕಾದ್ರೂ ಯುದ್ಧ ಮಾಡಿರಿ, ಆದರೆ ನಿಮ್ಮ ಬಳಿ ಇರುವಂಥ ಅಣುಬಾಂಬನ್ನು ನಿಮ್ಮ ಶತ್ರು ರಾಷ್ಟ್ರದ ಮೇಲೆ ಹಾಕುವ ಹಾಗಿಲ್ಲ ಅಂತ. ಈಗ ಇಸ್ರೇಲು ಅಣು ರಾಷ್ಟ್ರ, ಅದು ಅವ್ರ ಹತ್ರ ನ್ಯೂಕ್ಲಿಯರ್ ಬಾಂಬ್ ಬೇಕಾದಷ್ಟಿದ್ದಾವೆ. ಆದರೆ ಇಲ್ಲಿಯವರೆಗೂ ನ್ಯೂಕ್ಲಿಯರ್ ಬಾಂಬನ್ನು ಅವ್ರು ಬಳಸಲೇ ಇಲ್ಲ. ರಷ್ಯಾ ಉಕ್ರೇನ್ ಮೇಲೆ ಯಾವಾಗ ಬೇಕಾದ್ರೂ ಬಾಂಬಿಂಗ್ ಮಾಡ್ಬೋದಿತ್ತು, ಇಲ್ಲಿವರೆಗೂ ಮಾಡಿಲ್ಲ. ಏಕೆಂದರೆ ಅದು ಅಲ್ಟಿಮೇಟ್ ಅಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ, ಮತ್ತು ಅದು ಭಾಳ ದೊಡ್ಡ ಮಟ್ಟದ ಇಡೀ ನರಹತ್ಯೆಯನ್ನು ಮಾಡುವಂಥ ಶಸ್ತ್ರ ಆಗಿರೋದ್ರಿಂದ ಅದನ್ನ ಯಾರೂ ಬಳಸೋದಿಲ್ಲ. ಆದರೆ ಪಾಕಿಸ್ತಾನ ಅವ್ರು ಎಷ್ಟು ಬೇಜವಾಬ್ದಾರಿಯ ಜನ ಅಂದರೆ, ನಿರಂತರವಾಗಿ ಭಾರತಕ್ಕೆ ಹೆದರಿಸ್ತಾ ಇದ್ದದ್ದೇ ಹಾಗೆ. ಏನಂತ, ನಾವೇನು ಎಕ್ಸಿಬಿಷನ್ಗೆ ಇಡಲಿಕ್ಕೆ ನಾವು ಬಾಂಬ್ಗಳನ್ನು ತಯಾರು ಮಾಡಿಲ್ಲ, ನಮ್ಮ ಹತ್ರ 130 ಬಾಂಬ್ ಇದ್ದಾವೆ, ಆಲೂಗಡ್ಡೆ ಸೈಜನ್ನು, ಯಾವಾಗ ಬೇಕಾದರೂ ನಿಮ್ಮ ಮೇಲೆ ಹಾಕ್ತೀವಿ ಅಂತ ಹೆದರಿಸ್ಕೊಂಡು ಓಡಾಡಿದರು. ಬೇರೆ ರಾಷ್ಟ್ರದವರು ಯಾವಾಗ ಯುದ್ಧ ಆಗತ್ತೋ ನಮ್ಮಲ್ಲಿ, ಆವಾಗ ಬಿಲ್ ಕ್ಲಿಂಟನ್ನಿಂದ ಹಿಡಿದು ಎಲ್ಲರೂ ಹೇಳ್ತಾ ಇದ್ದದ್ದು ಅದೇ, ಯಾವ ಕಾರಣಕ್ಕೂ ಪಾಕಿಸ್ತಾನವನ್ನು ತಡಬೇಡ್ರಿ, ಅವ್ರು ಯಾವಾಗ ಬೇಕಾದರೂ ಬಾಂಬ್ ಹಾಕಿಬಿಡ್ತಾರೆ ಅಂತ ಹೆದರಿಸ್ಕೊಂಡು ಓಡಾಡ್ತಿದ್ರು. ನಮ್ಮಲ್ಲಿ ಏನು ಮಾಡಿದರು, ಮೊನ್ನೆ ಈ ಏರ್ ಬೇಸ್ಗೆ ಹೊಡೆಯೋ ಸಂದರ್ಭದಲ್ಲಿ ಈ ನೂರ್ ಖಾನ್ ಏರ್ ಬೇಸ್ ಅಂತಿದೆ, ಆ ನೂರ್ ಖಾನ್ ಏರ್ ಬೇಸ್ ಪಕ್ಕದಲ್ಲಿ ಇದರ ದೊಡ್ಡದಂಥ ಡಿಪೋ ಇದೆ, ಈ ನ್ಯೂಕ್ಲಿಯರ್ ವೆಪನ್ಗಳ ಡಿಪೋ ಇದೆ. ಜೊತೆಗೆ ನಾನು ಹೇಳಿದ್ನಲ್ಲ ಸರ್ಗೋಧಾ, ಕಿರಾನ ಹಿಲ್, ಅಲ್ಲಿ ಒಂದು ದೊಡ್ಡದಾದಂಥ ಡಿಪೋವನ್ನು ಮಾಡಿದ್ದಾರೆ. ಅದನ್ನು ಭೂಮಿಯ ಒಳಗಡೆ ಅದಕ್ಕೆ ಲೇಯರ್ ಬೈ ಲೇಯರ್ ಮಾಡಿ ಅದರ ಒಳಗಡೆ ಅದನ್ನು ಸ್ಟೋರ್ ಮಾಡಿಟ್ಟಿರ್ತಾರೆ. ಅದನ್ನು ನೇರವಾಗಿ ಹಿಂಗೆ ಒಳಗೆ ಹೋಗ್ಲಿಕ್ಕಾಗಲ್ಲ, ನೀವು ಟನಲ್ ಮೂಲಕ ಒಳಗೆ ಪಾಸ್ ಆಗ್ಬೇಕು ನೀವು. ಈ ಡಿಪೋ ಏನಿದೆ ಇದಕ್ಕೆ 6 ದ್ವಾರಗಳನ್ನು ಮಾಡಲಾಗಿದೆ. ಮತ್ತು ಭಾರತದ ನಮ್ಮ ಸೈನ್ಯ ಏನು ಮಾಡುತ್ತೆ ಅಂತಂದರೆ, ಇಲ್ಲಿಯ ಬ್ರಹ್ಮೋಸ್ NG ಮತ್ತು ಸ್ಪೈಕ್ಗಳನ್ನು ನಿರಂತರವಾಗಿ ಅದರ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ದಾಳಿ ಮಾಡಿದ ತಕ್ಷಣ 6ರಲ್ಲಿ 5 ದ್ವಾರಗಳು ಕ್ಲೋಸ್ ಆಗಿಬಿಡ್ತವೆ. ಯಾವ ಮಟ್ಟಿಗೆ ಅದರ ಇಂಪ್ಯಾಕ್ಟ್ ಆಗತ್ತೆ ಅಂತಂದ್ರೆ, ಅದರ ಮೇಲೆ ಪರಿಣಾಮ ಆಗತ್ತೆ ಅಂತಂದರೆ, ಸೆಸ್ಮಿಕ್ ಸೆಂಟರ್ ಅಂತಾರೆ. ಭೂಕಂಪ ಆಗತ್ತಲ್ಲ, ಭೂಕಂಪವನ್ನು ರಿಕ್ಟರ್ ಮಾಪಕದಲ್ಲಿ ಅಳೆಯೋದು. 4.1 ಒಂದು ಸಲ, 5.7 ಒಂದು ಸಲ, 2 ಸಲ ಭೂಕಂಪದ ಅನುಭವ ಆ ಪ್ರದೇಶದಲ್ಲಾಗತ್ತೆ. ಭೂಕಂಪದ ಅನುಭವ ಯಾವಾಗ ಆಗತ್ತೆ ಅಂತಂದರೆ, ಭೂಮಿಯ ಒಳಗಡೆ ಪ್ಲೇಟ್ಗಳು ಅಲ್ಲಾಡಿದಾಗ ಆ ರೀತಿಯಾದಂಥ ಭೂಕಂಪದ ಅನುಭವ ಆಗತ್ತಂತೆ.
ಈ ಇದನ್ನು ಸ್ಟೋರ್ ಮಾಡಿದ್ರಲ್ಲ ನ್ಯೂಕ್ಲಿಯರ್ ವೆಪನ್ಗಳನ್ನ, ಅದರ ಇದರ ವೇಗ ಹೇಗಿತ್ತು ಅಂತಂದರೆ, ಬ್ರಹ್ಮೋಸ್ನ ವೇಗ ಹೇಗಿತ್ತು, ಬ್ರಹ್ಮೋಸ್ ಎಂಜಿದು ಅಂತಂದರೆ ಅದೆಷ್ಟು ವೇಗವಾಗಿ ಹೋಗುತ್ತೆ ಅಂತಂದರೆ ಶಬ್ದಕ್ಕಿಂತ 2.8 ಪಟ್ಟು ಹೆಚ್ಚು ವೇಗವಾಗಿ ನುಗ್ತದಂಥದ್ದು. ಆ ನುಗ್ಗಿದ ವೇಗಕ್ಕೆ ಹೇಗೆ ಎಲ್ಲವನ್ನೂ ಧ್ವಂಸಗೊಳಿಸ್ಬಿಡುತ್ತೆ ಅಂತಂದರೆ ನೀವು ನೋಡೋದ್ರೊಳಗೆ ಎಲ್ಲ ಚಿನ್ನ ಚಿದ್ರಾಗ್ಬಿಟ್ಟದ್ದು. ಆ ಮಟ್ಟಿನ ಡ್ಯಾಮೇಜನ್ನು ಅದು ಮಾಡುತ್ತೆ. ಹಾಗೆ ಡ್ಯಾಮೇಜ್ ಮಾಡುವಾಗ ಅದು ಉಂಟು ಮಾಡುವಂಥ ಸದ್ದು, ಅದರಿಂದ ಉಂಟಾಗುವಂಥ ಹೊಗೆ ಮತ್ತು ಆ ಪ್ರದೇಶದಲ್ಲಿ ಆಗುವಂಥ ಕಂಪನ ಇದೆಯಲ್ಲ, ಅದು ಭೂಕಂಪಕ್ಕೆ ಸರಿಸಮಾನವಾಗಿ ರಿಕ್ಟರ್ ಮಾಪಕದಲ್ಲಿ ತೋರಿಸತ್ತಂತೆ. ಹಾಗೆ ತೋರಿಸಿದಾಗ ಎಲ್ಲರೂ ಗಾಬರಿ ಆಗಿಬಿಡ್ತಾರೆ. ಏನಾಗೋಯ್ತು ಅಂತ ನೋಡಿದರೆ ಕೇವಲ ಏರ್ಬೇಸ್ ಅಲ್ಲ, ಈ ನೂರ್ ಖಾನ್ ಏರ್ಬೇಸ್ ಒಂದೇ ಅಲ್ಲ, ಇದನ್ನು ನೋಡಿದರೆ ಸರ್ಗೋಧಾದಲ್ಲಿ, ಇದನ್ನು ನೋಡಿದರೆ ಈ ಕಿರಾನಾ ಹಿಲ್ನಲ್ಲಿ ಎಲ್ಲ ಕಡೆ ಏಕಕಾಲಕ್ಕೆ ದಾಳಿಯನ್ನು ಮಾಡಿದೆ ಭಾರತದ ಸೈನ್ಯ. ಪಾಕಿಸ್ತಾನ ಮಂಡಿಯೂರಿಗೆ ಕೂತ್ಕೊಳ್ಳುತ್ತೆ. ಮಂಡಿಯೂರು ಕೂತ್ಕೊಂಡದ್ದು ನೇರವಾಗಿ ಇವ್ರಿಗೆ ಟ್ರಂಪ್ ಅಣ್ಣಗೆ ಫೋನ್ ಮಾಡ್ತದೆ. ಟ್ರಂಪ್ ಅಣ್ಣ ಹೇಳ್ತಾರೆ, ನೀವು ಭಾರತದಲ್ಲಿರುವಂಥ DGM ಮಾತಾಡಿ. ನೀವು ವೈಸ್ ಪ್ರೆಸಿಡೆಂಟ್ ಮಾತಾಡ್ತಾರೆ. ಅಲ್ಲಿಂದ ವೈಸ್ ಪ್ರೆಸಿಡೆಂಟ್ ಜೊತೆ ಮಾತುಕತೆ ಆಗುತ್ತೆ, ಅಮೇರಿಕದ ವೈಸ್ ಪ್ರೆಸಿಡೆಂಟ್ ಜೊತೆಗೆ. ಅದರ ಮಧ್ಯೆ ಇನ್ನೊಂದು ಪ್ರಯೋಗ ಆಗಿರುತ್ತೆ, ಅದು ನಾನು ನಿಮ್ಗೆ ಹೇಳಿಲ್ಲ ಅನಿಸುತ್ತೆ. ಅದೇನಪ್ಪ ಅಂತಂದರೆ ಹರಿಯಾಣದ ಸಿರ್ಸಾದಲ್ಲಿ ಮಧ್ಯರಾತ್ರಿ 12:15 ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡದಾದಂಥ ಸೌಂಡ್ ಆಗುತ್ತೆ. ಸೌಂಡ್ ಆದಾಗ ರೈತರೆಲ್ಲ ಅಲ್ಲಿ ಹೊರಗಡೆ ಮಲಗಿರ್ತಾರೆ, ಕುಟುಂಬದವರು. ಈ ಉತ್ತರ ಭಾರತದಲ್ಲಿ ಅದೊಂದು ಅಭ್ಯಾಸ, ಚಾರ್ಪಾಯಿ ಅಂತಾರೆ. ನಮ್ಮಲ್ಲಿ ಈ ಬಾಣಂತಿಯರು ಮಂಚ ಹಾಕ್ಕೋತಾರಲ್ಲ, ಆ ಥರದ ಮಂಚಗಳು. ಆ ಮಂಚದ ಮೇಲೆ ಹೊರಗಡೆ ಮಾಳಿಗೆಯ ಮೇಲೆ ಮಲಗೋದು, ಮನೆ ಹೊರಗಡೆ ಮಲಗೋದು ಅಲ್ಲಿ ಅಭ್ಯಾಸ. ಅಲ್ಲಿ ಯಾರು ಭಯ ಬೀಳುವಂಥ ಜನ ಅಲ್ಲ. ರಾತ್ರಿ 12:15 ಒಂದು ದೊಡ್ಡದಾದಂಥ ಸೌಂಡ್ ಆಗತ್ತೆ. ಗೋಧಿಯ ಕಟಾವಾಗಿರ್ತದೆ. ಆ ಸೌಂಡಿಗೆ ಏನಾಯಿತು ಅಂತ ನೋಡಿದರೆ ಚಲ್ಲಾಪಿಲ್ಲಿಯಾಗಿ ಒಂದಷ್ಟು ಕ್ಷಿಪಣಿಯ ತುಂಡುಗಳು ಎಲ್ಲ ಕಡೆ ಬಿದ್ದಿರ್ತವೆ. ಏನಾಗಿರುತ್ತೆ ಅಂತಂದರೆ ಪಾಕಿಸ್ತಾನದ ಸೈನ್ಯ ಹೇಗಾದರೂ ಮಾಡಿ ಭಾರತದಲ್ಲಿ ದಿಲ್ಲಿಯನ್ನು ಟಾರ್ಗೆಟ್ ಮಾಡಿ ಅಣುಬಾಂಬನ್ನು ಹಾಕಬೇಕು ಅಂತ ತೀರ್ಮಾನ ಮಾಡಿರ್ತದೆ. ಅದಕ್ಕೆ ಒಂದು ಮಿಸೈಲನ್ನು ಟ್ರಯಲ್ ಮಿಸೈಲನ್ನಾಗಿ ಬಿಟ್ಟಿರ್ತದೆ. ಒಂದು ಪರೀಕ್ಷಣೆ ಮಾಡಬೇಕಲ್ವ, ಅಲ್ಲಿವರೆಗೆ ಹೋಗುತ್ತಾ ಇಲ್ಲ, ಗಮ್ಯ ಮುಟ್ಟತ್ತೋ ಇಲ್ಲ ಅಂತ ನೋಡ್ಕೋಬೇಕಲ್ಲ. ಅವ್ರ ಗುರಿ ಇರೋದು ದಿಲ್ಲಿ ಆಗಿರುತ್ತೆ. ಯಾವಾಗ ಈ ರೀತಿ ಹಾಕಲಾಗುತ್ತೋ ನಮ್ಮ ಸೈನ್ಯ ಅದನ್ನು ಡಿಫ್ಯೂಸ್ ಮಾಡುತ್ತೆ, ಇಂಟರ್ಸೆಪ್ಟ್ ಮಾಡುತ್ತೆ. ಇಂಟರ್ಸೆಪ್ಟ್ ಮಾಡಿದ್ಕೊಳ್ಳೋ ಆಕಾಶದಲ್ಲಿ ಒಡೆದು ಚಿಂದಿಯಾಗಿ ಕೆಳಗಡೆ ಬೀಳುತ್ತೆ. ಎಲ್ಲಿ ಬೀಳುತ್ತೆ? ಫಿರೋಜಾಬಾದಲ್ಲಿ ಬೀಳುತ್ತೆ, ಮತ್ತು ಖಾಜಾ ಖೇಡಾ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಬೀಳುತ್ತೆ. ಅಲ್ಲಿ AV ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತಿದೆ. ಅದರಿಂದ ಒಂದು 10 ಗಜ ಆಚೆ ಬಂದು ದೊಡ್ಡದಾದಂಥ ಪೀಸ್ಗಳೆಲ್ಲ ಕಡೆ ಬೀಳ್ತವೆ. ಆ ಪ್ರದೇಶದಲ್ಲಿ ಎಲ್ಲರಿಗೂ ಗೊತ್ತಿದೆ, ಯುದ್ಧ ನಡೀತಾ ಇದೆ ಭಾರತ ದೇಶದ ಪಾಕಿಸ್ತಾನದಲ್ಲಿ, ಇದರದೇ ಏನು ಸಂಬಂಧಪಟ್ಟದ್ದು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಅದಾದಮೇಲೆ ನಮ್ಮ ಮಿಲಿಟ್ರಿ ಕಾರ್ಯಾಚರಣೆ ಅವ್ರು ಬರ್ತಾರೆ, ಅದರ ಪೀಸ್ಗಳನ್ನೆಲ್ಲ ಎತ್ಕೊಂಡು ಹೋಗ್ತಾರೆ ಮುಂದಿನ ಭಾಗ. ಆದರೆ ಭಾರತಕ್ಕೆ ಇದು ಗೊತ್ತಾಗತ್ತೆ, ಇವರು ನಮ್ಮನ್ನು ಟಾರ್ಗೆಟ್ ಮಾಡಿದ್ದಾರೆ, ಈ ಮಿಸೈಲ್ನ ಸುಮ್ಮನೆ ಪರೀಕ್ಷೆಗಾಗಿ ಬಿಟ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದನ್ನು ನಾವು ಇಂಟರ್ಸೆಪ್ಟ್ ಮಾಡಿದ್ರಿಂದ ಬಚಾವಾದ್ವಿ. ನಾಳೆ ಇವರು ಏನಾದರೂ ನಮಗೆ ಈ ರೀತಿ ನಿಜವಾಗ್ಲೂ ನ್ಯೂಕ್ಲಿಯರ್ ಬಾಂಬ್ ಹಾಕಿಬಿಟ್ರೆ ಇಡೀ ದಿಲ್ಲಿ ನಾಶ ಕೇವಲ ದಿಲ್ಲಿ ಅಲ್ಲ, ಅಲ್ಲಿಂದ 500-600 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲರೂ ನಾಶ ಆಗಿಬಿಡ್ತಾರೆ. ಜೊತೆಗೆ ವರ್ಷಗಟ್ಟಲೆ ಅಲ್ಲಿ ವಿಷವಾಯು ಎಲ್ಲ ಕಡೆ ಹರಡ್ತಾ ಇರುತ್ತೆ. ಹೇಳಿದ್ನಲ್ಲ, ಅದೆಲ್ಲ ನಡೆಯುತ್ತೆ. ನೀರು ಕಲುಷಿತಗೊಳ್ಳತ್ತೆ, ಹುಟ್ಟುವ ಮಕ್ಕಳೆಲ್ಲ ಮುಂದೆ ಅನ್ನವಿನ್ಯಾಗಿ ಹುಡ್ತವೆ. ಯಾವ ಚರ್ನೋಬಿಲ್ ದುರಂತ ಆಯಿತೋ, ಯಾವ ಹಿರೋಶಿಮಾ ನಾಗಾಸಾಕಿ ಆಯಿತೋ, ಅಂಥದೇ ಇನ್ನೊಂದು ಭೀಕರವಾದಂಥ ಕ್ಯಾಟಾಸ್ಟ್ರೋಫಿ ಆಗುವ ಸಾಧ್ಯತೆ ಇರ್ತದೆ. ಮನುಕುಲದಕ್ಕೆ ಕಂಟಕ ಆಗುವಂಥ ಸಾಧ್ಯತೆ ಇರುತ್ತೆ. ಯಾವಾಗ ಇಂಥ ಕೆಲಸ ಮಾಡಿದ್ದಾರೆ ಇವರು ಅಂತ ಗೊತ್ತಾಗತ್ತೋ, ನಮ್ಮ ಸೈನ್ಯ, ಭಾರತದ ಸೈನ್ಯ ನೇರವಾಗಿ ಅವರ ಈ ಅಡ್ಡೆಯನ್ನೇ ಟಾರ್ಗೆಟ್ ಮಾಡಿ ಹೊಡೆದಾಕ್ಬಿಡುತ್ತೆ. ಈಗ ಯಾಕೆ ವಿಮಾನ ಬಂತು ಅದು ಪ್ರಶ್ನೆ. ಈಗ ಅಲ್ಲಿ ಸೋರಿಕೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೋರಿಕೆ ಆದ ಕ್ಷಣದಲ್ಲೇ ಎಲ್ಲರೂ ಸತ್ತೋಗ್ಬಿಡಲ್ಲ. ಈ ವಿಷಯದಲ್ಲಿ ಸೋರಿಕೆ ಯಾವ ಮಟ್ಟದಲ್ಲಿದೆ ಅನ್ನೋ ನಮಗಿನ್ನೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೈನ್ಯವೂ ಕೂಡ ಹಾಗೆಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಭಾಳಷ್ಟು ವಿಷಯಗಳನ್ನು ಹೇಳಲಿಕ್ಕಾಗೋಲ್ಲ. ಯಾವ್ಯಾವ ಯುದ್ಧ ವಿಮಾನಗಳನ್ನು ಬಳಸಿದ್ರಿ ಅಂತ ನಿನ್ನೆ ಪತ್ರಕರ್ತರು ಕೇಳಿದರು. ಎಷ್ಟು ಜನ ಸತ್ರು ಅಂತ ಕೇಳಿದರು. ಎಣಿಸೋದು ನಮ್ಮ ಕೆಲಸ ಅಲ್ಲ, ಎಣಿಸೋದು ಅವ್ರ ಕೆಲಸ, ಸಾಯಿಸೋದಷ್ಟೇ ನಮ್ಮ ಕೆಲಸ ಅಂತ ನಮ್ಮ ADG ಆಪರೇಷನ್ ಹೇಳಿದರು. ಅಂದರೆ ಇದರ ಇಂಪ್ಯಾಕ್ಟ್ ಏನಿದೆಯಲ್ಲ, ಈಗ ಆಗಿರುವಂಥ ಇಂಪ್ಯಾಕ್ಟು, ಈ ಇಂಪ್ಯಾಕ್ಟ್ನ ಪ್ರಮಾಣ ಗೊತ್ತಾಗಬೇಕು ಅಂತಂದರೆ ದಿನಗಳು ಕಳಿಬೇಕು. ಯಾವಾಗ ಸುತ್ತಮುತ್ತಲು ಆ ಪ್ರದೇಶದಲ್ಲಿ ಜನ ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ, ಯಾವಾಗ ಆ್ಯಕ್ಟಿವಿಟಿ ಆಗ್ಲಿಕ್ಕೆ ಶುರು ಮಾಡ್ತವೆ, ಅದು ಭೀಕರವಾಗಿ ಒಮ್ಮೆಲೆ ಹರಡಿಬಿಟ್ಟಿಲ್ಲ ಅಥವಾ ಬಾಂಬ್ ಬ್ಲಾಸ್ಟ್ ಆಗಿಲ್ಲ. ಅದು ಆಗಿದ್ದರೆ ಇಷ್ಟೊತ್ತಿಗೆ ಸುತ್ತಮುತ್ತಲು ಜನ ಯಾರೂ ಉಳಿತಾನೇ ಇರಲಿಲ್ಲ. ಸೋರಿಕೆ ಅಂತೂ ಆಗಿದೆ.
ದ್ವಾರಗಳನ್ನು 5 ದ್ವಾರಗಳನ್ನಂತೂ ಸಂಪೂರ್ಣವಾಗಿ ಇವರು ನಾಶ ಮಾಡಿದ್ದಾರೆ. ಒಂದು ಹಿಂದಿನಲ್ಲೊಂದು ಮಾತಿದೆ, ಡರ್ಕು ಇತ್ನಾಡ್ ಮತ್ತು ಡರಾವ್ ಕಿ ಡರ್ ಹಿ ಡರ್ಕು ನ ಡರ್ ಜಾಯ್ ಅಂತ. ಅಂದರೆ ಭಯಕ್ಕೆ ಮತ್ತಷ್ಟು ಭಯಪಡಿಸ್ಬಿಡ್ಬೇಡ, ಭಯವೇ ಭಯವನ್ನು ಬಿಟ್ಟು ಹೊರಟು ಹೋಗುವ ಹಾಗೆ ಮಾಡಬೇಡ ಅಂತ ಪಾಕಿಸ್ತಾನ ಇದೇ ಕೆಲಸ ಮಾಡ್ತಾಯಿದೆ. ಹೆದರಿಸೋದು, ಬೆಳಗ್ಗೆ ಎದ್ದರೆ ಇದರದ್ದು ನಾವು ನಿಮ್ಮ ಮೇಲೆ ಬಾಂಬ್ ಹಾಕ್ತೀವಿ ಅಂತ ಜಗತ್ತಿನ ಎಲ್ಲ ಕಡೆ ಹೆದರಿಸೋದು, ಅವರಿಂದ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡನ್ನು ತೊಗೊಳ್ಳೋದು. ಒಂದು ಕಡೆ ಹೇಳುತ್ತೆ ನಿಮಗೆ ಮಾರ್ಕೊಂಡ್ಬಿಡ್ತೀನಿ ಅಂತ ಇರಾನ್ ಹತ್ರ ಹೋಗಿ ಅವ್ರ ಹತ್ರ ದುಡ್ಡಿಸ್ಕೋತಾರೆ. ಇವ್ರಿಗೆ ನೀವೆಲ್ಲಿ ಹೇಳ್ತೀರಿ ಅಲ್ಲಿ ನಾವು ಅದನ್ನ ಸ್ಟೋರ್ ಮಾಡ್ತೀವಿ ಅಂತೇಳಿ ಅಮೆರಿಕದ ಕಡೆ ದುಡ್ಡಿಸ್ಕೋತಾರೆ. ಎಲ್ಲ ಕಡೆ ಈ ಹೆಸರಲ್ಲಿ ಲೂಟಿ ಮಾಡೋದು, ಭಾರತವನ್ನು ಬ್ಲ್ಯಾಕ್ ಮೇಲ್ ಮಾಡೋದು. ನಿಮ್ಮನ್ನು ನ್ಯೂಕ್ಲಿಯರ್ ವೆಪನ್ನಿಂದ ಹೊಡಿತೀವಿ, ನೀವು ಗಮನಿಸ್ತಾ ಬನ್ನಿ. 2 ಕೆಲಸ ಮಾಡ್ತದೆ. ಒಂದೇದ್ದು, ಭಾರತ ಯಾವಾಗ ನನ್ನ ಮೇಲೆ ಬೀಳುತ್ತೆ ಅಂತ ಗೊತ್ತಾಗುತ್ತೋ ಅದಕ್ಕೆ, ಯಾವಾಗ ನಾವು ಜಲ ಒಪ್ಪಂದವನ್ನು ಸ್ತಂಭನ ಮಾಡಿದೀವೋ, ಸ್ಥಗಿತಗೊಳಿಸಿದೀವೋ ಸಿಂಧೂ ನದಿ ಜಲ ಒಪ್ಪಂದದ ಸಂದರ್ಭದಲ್ಲಿ, ಅವಾಗ ಹೇಳ್ತು ಇದು ಯುದ್ಧ, ಇದು ನಾವು ನಿಮ್ಮನ್ನು ಬಿಡಲ್ಲ, ನಿಮ್ಗೆ ಬಾಂಬ್ ಹಾಕ್ತೀವಿ ಅಂತ. ಯಾವಾಗ ಇವರು ಯುದ್ಧ ಮಾಡೇ ಮಾಡ್ತಾರೆ ಅಂತ ಗೊತ್ತಾಯಿತೋ ಆವಾಗ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಲಿಕ್ಕೆ ಶುರು ಮಾಡ್ತೀವಿ. ನಾವು ಈ ರೀತಿಯಾದಂಥ ಪಹಲ್ಗಾಮ್ನಲ್ಲಿ ನಾವು ಯಾವುದೇ ರೀತಿಯಾದಂಥ ಭಯೋತ್ಪಾದಕ ಕೆಲಸನೇ ಮಾಡಿಲ್ಲ, ಸುಳ್ಳೆ ನಮ್ಮ ಮೇಲೆ ಭಾರತ ಎಗರು ಬೀಳ್ತಾ ಇದೆ ಅಂತ ಅದೊಂದು ಕಾರ್ಡ್ ಪ್ಲೇ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವಾಗ ಇವರ ಇಡೀ ಸಿಸ್ಟಮನ್ನೇ ನಾವು ನಿಸ್ತಂತುಗೊಳಿಸ್ಬಿಟ್ಟಿವೋ ಆವಾಗ ಕೊನೆಗೆ ಇವ್ರ ಮೇಲೆ ಬಾಂಬ್ ಹಾಕಿಬಿಡೋಣ ಅಂತ ತೀರ್ಮಾನಕ್ಕೆ ಬರ್ತಾರೆ. ಅಂದರೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಒಬ್ಬ ಸೈನಿಕನ ಕೈಗೆ ಕೊಡುವಂಥ ರಿವಾಲ್ವರ್ಗೂ ಒಬ್ಬ ಭಯೋತ್ಪಾದಕನ ಕೈ ಕೊಡೋ ರಿವಾಲ್ವರ್ 2 ಒಂದೇ. ಆದರೆ ಒಬ್ಬನಿಗೆ ಯಾವಾಗ ಟ್ರಿಗರ್ ಒತ್ತಬೇಕು ಅಂತ ಗೊತ್ತಿರುತ್ತೆ, ಒಬ್ಬನಿಗೆ ಯಾವಾಗ ಟ್ರಿಗರ್ ಒತ್ತಬೇಕು ಅಂತ ಗೊತ್ತೇ ಇರೋದಿಲ್ಲ. ಆತ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧನಿರ್ತಾನೆ. ಅಂಥದ್ದೊಂದು ದೇಶ ಪಾಕಿಸ್ತಾನ. ಈಗ ಅವರ ಸ್ಥಿತಿ ಎಂಥ ಹೀನಾಯವಾಗಿ ಆಗಿದೆ ಅಂತಂದರೆ, ಇಡೀ ಅವರ ವ್ಯವಸ್ಥೆ, ಸೈನ್ಯದ ವ್ಯವಸ್ಥೆ ಏನಿದೆ ಸಂಪೂರ್ಣವಾಗಿ ನಿಸ್ತಂತವಾಗಿಬಿಟ್ಟಿದೆ. ಅವ್ರಿಗೆ ಯುದ್ಧ ಮಾಡುವಂಥ ಚೈತನ್ಯ ಹೋಗಲಿ, ನೈತಿಕ ಸ್ಥೈರ್ಯ ಹೋಗಲಿ, ಸಲಕರಣೆ ಹೋಗಲಿ, ನೆಟ್ವರ್ಕೇ ಇರಲಾರ್ದಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಈಗ ಇದಕ್ಕೆ ನಾವು ಸೀಸ್ ಫೈರ್ ಅಂತ ಹೇಳಿದ್ದಕ್ಕೆ ಒಬ್ಬರು ಕಮಾಂಡರ್ ಭಾಳ ಚೆನ್ನಾಗಿ ಹೇಳಿದ್ರು, ದಯವಿಟ್ಟು ಆ ಶಬ್ದವನ್ನು ಬಳಸಬೇಡಿ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದೆ. ಇದು ಸೀಸ್ ಫೈರ್ ಅಲ್ಲ, ಡಾಕ್ಟರ್ ಜಯಶಂಕರ್ ಹೇಳಿದ್ದೇನು, ಸ್ಟಾಪಿಂಗ್ ಆಫ್ ಫೈರಿಂಗ್ ಅಂತ ಹೇಳಿರೋದು. ನಾವು ಫೈರಿಂಗನ್ನು ನಿಲ್ಲಿಸಿದ್ದೀವಿ ಅಷ್ಟೇ. ಸೀಸ್ ಫೈರ್ ಅಂದರೆ ಅವತ್ತಿನ ಸೀಸ್ ಫೈರ್ ಅಂತ ಹೇಳ್ಕೊಂಡು ವೈಲೇಷನ್ ಮಾಡ್ತಾ ಬಂದಿದ್ದಾರೆ. ಈಗಲೂ ನಿನ್ನೆ ಮೊನ್ನೆ ವೈಲೇಟ್ ಮಾಡಿದ್ದಾರೆ. ಈಗ ನರೇಂದ್ರ ಮೋದಿಯವರು 3 ಮಾತುಗಳನ್ನು ಹೇಳಿದ್ದಾರೆ, ಅದ್ಭುತವಾದಂಥ ಮಾತುಗಳು. ನರೇಂದ್ರ ಮೋದಿಗೆ ಹ್ಯಾಟ್ಸ್ ಆಫ್. ಯಾಕಂದರೆ ಅದೇ ಕಾರಣಕ್ಕೆ ಎಷ್ಟೋ ಸಲ ಅನುಮಾನ ಮೂಡುತ್ತೆ, ಆದರೆ ಅವರ ನಮ್ಮ ಅಸಹಾಯಕತೆಯಿಂದ ಮೂಡುವಂಥ ಅನುಮಾನ ಅದು. ಅವ್ರ ಬಗ್ಗೆ ಗುಮಾನಿ ಅಂತಲ್ಲ, ನಾವು ಅಸಹಾಯಕರಾದಾಗ ಯಾರ ಮೇಲಾದರೂ ದೇವ್ರ ಮೇಲೆ ಎಗರುವಂಥ ಜನ ನಾವು. 3 ಮಾತುಗಳನ್ನು ಹೇಳಿದ್ದಾರೆ. ಒಂದು, ಮಾತುಕತೆ ಅನ್ನೋದು ನಿಮ್ಮ ಜೊತೆ ಏನು ಇಲ್ಲವೇ ಇಲ್ಲ, ನಮಗೆ ನಮ್ಮ POK ನಮಗೆ ವಾಪಸ್ ಕೊಡಬೇಕು. 2ನೇದ್ದು, ನಮ್ಮ ಇಬ್ಬರ ಮಧ್ಯೆ ಮಾತುಕತೆ ಇದೆಯಲ್ಲ, ಈ ಮಾತುಕತೆಯ ಮಧ್ಯೆ 3ನೇದವ್ರು ಇರೋಂಗಿಲ್ಲ, ಮಧ್ಯವರ್ತಿಗಳ ಪ್ರಶ್ನೆ ಇಲ್ಲ. ಭಾರತದ ವಿದೇಶಾಂಗ ನೀತಿ ಅದು. ಭಾರತದ ವಿದೇಶಾಂಗ ನೀತಿಯಲ್ಲಿ ಯಾವನೊಬ್ಬ ದೊಡ್ಡಣ್ಣ ಬಂದು, ಟ್ರಂಪ್ ಅಣ್ಣ ಬಂದು ನಾ ಮಾತುಕತೆ ಆಡಿಸ್ತೀನಿ ಅನ್ನಂಗಿಲ್ಲ. ಸುಮ್ಮನೆ ನಿನ್ನೆ ಮೈಲೇಜ್ ತೊಗೊಂಡ 2 ಸಲ ಅವನು ಟ್ವೀಟ್ ಮಾಡಿ ತಾನೇ ಯುದ್ಧ ನಿಲ್ಲಿಸ್ದಂಗೆ ನಾಟಕ ಮಾಡಿದ. 3ನೇದು, ಯಾವ್ಯಾವ ಉಗ್ರರು ನಮ್ಮ ಮೇಲೆ ದಾಳಿಯನ್ನು ಮಾಡಿದರು ಅವರನ್ನು ನಮಗೆ ಹ್ಯಾಂಡ್ ಓವರ್ ಮಾಡಬೇಕು. ಈ 3 ಪಾಯಿಂಟ್ಗಳ ಆಗುವವರೆಗೂ ಮಾತುಕತೆ ಇಲ್ಲ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. ಮಾತುಕತೆ ನಡೀತಾ ಇದೆ. ಏನಾಗತ್ತೆ ಅದ್ರ ಬಗ್ಗೆ ಸಂಜೆ ಸವಿಸ್ತಾರವಾಗಿ ಹೇಳುವ ಪ್ರಯತ್ನ ಮಾಡ್ತೀನಿ, ನನಗೆ ಗೊತ್ತಿರುವ ಮಟ್ಟಿಗೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.